ಯಪ್ಪ ಟೈರ್ಸ್ ಬಗ್ಗೆ ಹೇಳಿದೆ. ಸೊ ಅಪೋಲೋ ಆಲ್ಫಾ H1 ಬಗ್ಗೆ ಡಿಟೇಲ್ಡ್ ವಿಡಿಯೋ ಮಾಡ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು 110/70 ಆಫ್ ದ ಫ್ರಂಟ್ ZR17 ಆ್ಯಂಡ್ 150/60 ZR17 ಆಫ್ ದ ಬ್ಯಾಕ್. ಸೊ ನಿಮ್ಗೇನು ಈ 110/70 ಅಂತ ಏನಿರುತ್ತೆ ನೋಡಿ, ಇದು 110 ಅಂದರೆ ವಿಟ್ಟು 110 mm ಅಂತ. ಸೊ ಅಂದರೆ 11 ಸೆಂಟಿಮೀಟರ್ಸ್ ಬರುತ್ತೆ. 11 ಸೆಂಟಿಮೀಟರ್ಸ್ ವಿಟ್ಟು ನಿಮಗೆ. ಅದರಲ್ಲಿ 110/70 ಅಂದರೆ 70%. ಅಂದರೆ 110ಅಲ್ಲಿ 70% 77 mm ನಿಮಗೆ ವಾಲ್ ಥಿಕ್ನೆಸ್ ಬರುತ್ತೆ. ಸೊ ದಟ್ ಈಸ್ 70 110/70 ಅಂದರೆ. ಅದೇ ಸೇಮ್ 150/60 ಅಂದರೆ 150ಅಲ್ಲಿ 60% ಅಂದರೆ 90 mm ನಿಮಗೆ ವಾಲ್ ಥಿಕ್ನೆಸ್ ಬರುತ್ತೆ. ಸೊ ಅದು ಆಸ್ಪೆಕ್ಟ್ ರೇಷಿಯೋನು ಅಂತಾರೆ. ಆಸ್ಪೆಕ್ಟ್ ರೇಷಿಯೋ ಅಂತಲೂ ಅಂತಾರೆ, ವ್ಯಾಲ್ವ್ ಸೈಜ್ ಅಂತಲೂ ಅಂತಾರೆ, ವ್ಯಾಲ್ವ್ ರೇಷಿಯೋ ಅಂತಲೂ ಅಂತಾರೆ. ಸೊ ಇಟ್ ಹ್ಯಾಸ್ ಮಲ್ಟಿಪಲ್ ನೇಮ್ಸ್. ಸೊ ನೀವು ಹೆಂಗಾದರೂ ಕರಿಬೋದು ಅದನ್ನು. ಸೊ ಹಿಂಗೆ ವ್ಯಾಲ್ವ್ ಸೈಜು ಆಸ್ಪೆಕ್ಟ್ ರೇಷಿಯೋ ಅಂತ ಇರುತ್ತೆ. ಇದು ಸ್ಟೀಲ್ ರೇಡಿಯಲ್ಲು. ಸೊ ನಿಮ್ಮ ಯಾವಾಗಾದರೂ ನೀವು ಟೈರ್ ಏನಾದರೂ ಹೊಡೆದಾಗಿದ್ರೆ ಅಥವಾ ಹೊಡೆದಾಗಿದ್ರೆ ನೋಡಿರ್ತೀರ, ಒಳಗಡೆ ಒಂದು ಥ್ರೆಡ್ ಥರ ಬರುತ್ತಲ್ಲ. ಸೊ ಅದು ತುಂಬ ಕಾರ್ಸಲ್ಲಿ, ಅದು ತುಂಬ ಟೈರ್ಸಲ್ಲಿ ನಿಮಗೆ ಥ್ರೆಡ್ಡು ಏನು ಸಿಗುತ್ತಲ್ಲ ಅದು ನಾರ್ಮಲ್ ದಾರ ಇರುತ್ತೆ, ನೈಲಾನು. ನಾನು ಅವಾಗಲೇ ಹೇಳಿದ್ನಲ್ಲ, ನೈಲಾನ್ ರೇಡಿಯಲ್ ಅದು. ಸೊ ಇದರಲ್ಲಿ ಸ್ಟೀಲ್ ವೈರ್ಸ್ ಇರುತ್ತೆ, ಸ್ಟೀಲ್ ಥ್ರೆಡ್ ಇರುತ್ತೆ. ಅಡ್ವಾಂಟೇಜ್ ಏನಂದರೆ ಲೈಫ್ ಜಾಸ್ತಿ ಬರುತ್ತೆ ಕಂಪೇರ್ ಟು ನೈಲಾನ್ ಥ್ರೆಡ್ಸು. ಆ್ಯಂಡ್ ಆಲ್ಸೋ ಹೀಟ್ ರೆಸಿಸ್ಟೆನ್ಸ್ ಜಾಸ್ತಿ. ಸ್ಟೀಲ್ ಅಲ್ವಾ, ಮೆಟಲು, ಸ್ಟೀಲ್ ಹೀಟ್ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ಟೀಲ್ ರೇಡಿಯಲ್ ಇದು 0 ಡಿಗ್ರಿ. ಆ್ಯಂಡ್ ಇದು ಸಿಲಿಕಾನ್ ಕಾಂಪೌಂಡಿಂದ ಮಾಡಿರೋದು ಟೈರು. ಸೊ ಸೆಂಟರಲ್ಲಿ ನಿಮಗೆ ಹಾರ್ಡ್ ಕಾಂಪೌಂಡ್ ಸಿಗುತ್ತೆ, ಸೈಡಲ್ಲಿ ನಿಮಗೆ ಸಾಫ್ಟ್ ಕಾಂಪೌಂಡ್ ಸಿಗುತ್ತೆ. ಆ್ಯಂಡ್ ನೀವು ಸೈಡ್ ವ್ಯಾಲ್ವ್ ಎಲ್ಲ ನೋಡ್ಬೋದು ಎಷ್ಟು ಕರ್ವ್ ಇದೆ ಅಂತ. ಸೊ ನೀವು ಲೀನ್ ಮಾಡೋಕ್ಕೆ ಇದಕ್ಕೆ ಸಖತ್ತಾಗಿರುತ್ತೆ ಟೈರ್ಸು. ನೀವು ಹೆಂಗೆ ಬೇಕಾದರೂ ಮಲಗಿಸ್ಬಿಡಿ, ಹೆಂಗೆ ಬೇಕಾದ್ರೂ ಅಂದರೆ ಹಂಗೆ ಸುಮ್ಮನೆ ಮಲಗಿಸ್ಬಿಡೋದಲ್ಲ, ಬಟ್ ಕಾರ್ನರಿಂಗ್ ಮಾಡೋವಾಗೆಲ್ಲ ಸಖತ್ತಾಗಿರುತ್ತೆ. ಆಹಾ, ಇದು ನೋಡಿದ್ದೀರಲ್ಲ, ಇದು ನಾನು ಯಾವಾಗ ಬಂದರೂ ಇದನ್ನು ಮಿಸ್ಸೇ ಮಾಡಲ್ಲ ಗುರು. ತುಂಬ ವರ್ಷಗಳಿಂದ ಇಲ್ಲೆಲ್ಲ ನೀರೇ ಇದ್ದಿಲ್ಲ, ಇವಾಗ ಬೇಜಾನ್ ನೀರಾಗೋಗ್ಬಿಟ್ಟಿದೆ. ರೈತರೆಲ್ಲ ಫುಲ್ಲು ಹ್ಯಾಪಿ. ಹಂಗೆ ಇರ್ಬೇಕು ಗುರು. ರೈತರಿಗೆ ಹೆಲ್ಪ್ ಮಾಡೋರಿಗೆ ಯಾರೂ ಇಲ್ಲ, ಏನರಲ್ಲೂ ಹೆಲ್ಪ್ ಇಲ್ಲ ಅವ್ರಿಗೆ. ಯಾಕೆ ಹೇಳಿ, ಟ್ಯಾಕ್ಸ್ ಕಟ್ಟಂಗಿಲ್ವಲ್ಲ ಅವರು, ಅದಕ್ಕೆ ಏನು ಬೆನಿಫಿಟ್ಸ್ ಕೊಡೋದಿಲ್ಲ. ಕೊಟ್ಟರು ಅವ್ರಿಗೆ ಮಾನ್ಯತೆನೇ ಕೊಡೋದಿಲ್ಲ, ಈ ಥರ ಕೊಟ್ಟಿದ್ದೀವಪ್ಪ ಅಂತ. ಹಾಂ ಬಿಡಿ, ಅದೆಲ್ಲ ಯಾಕೆ. ಅಪೋಲೋಗೆ ಬಂದರೆ ಸೊ ಹೇಳಿದ್ನಲ್ಲ, ಸೊ ನಿಮಗೆ ಫ್ರಂಟು 110/70, ರಿಯರ್ 150/60 ಅಂತ ಹೇಳಿದ್ನಲ್ಲ. ಸೊ ಯಾವ ಗಾಡಿಗೆ ಇದು ಸೂಟೇಬಲ್ ಅಂದರೆ R15ಗೂ ಹಾಕ್ಬೋದು ನೀವು, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಇಟ್ಸ್ ಬೆಟರ್ ಇಫ್ ಯು ಚೂಸ್ ಅಪೋಲೋ ಆಲ್ಫಾ S1. 140 ಸೆಕ್ಷನಲ್ಲಿ ಬರುತ್ತೆ. ಆ್ಯಂಡ್ ಇವನ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಆಲ್ಮೋಸ್ಟ್ 7,000 8,000 ನಿಮಗೆ ಒಂದು ಸೆಟ್ ಸಿಕ್ಬಿಡುತ್ತೆ. ಸೊ ಇದು ಆಲ್ಮೋಸ್ಟ್ ನಿಮಗೆ 10,500 ಬೀಳುತ್ತೆ ಒಂದು ಸೆಟ್ಟು. ಆ್ಯಂಡ್ ಪ್ರೆಷರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು. ಏನು ರೆಕಮೆಂಡೆಡ್ ಏನಿದೆ, ಟೈರ್ ಪ್ರೆಷರ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಟೈರ್ ಲೈಫ್ ಕಮ್ಮಿ ಆಗೋಗ್ಬಿಡುತ್ತೆ, ನಿಮಗೆ ಟೈರ್ ಗ್ರಿಪ್ಪು ಸಿಗೋದಿಲ್ಲ. ಮಣ್ಣು ರೋಡಲ್ಲಿ ಯಾವಾಗಾದ್ರೂ ಹೋಗ್ಬೇಕಾದ್ರೆ ಇನ್ನು ಸ್ವಲ್ಪ ಬ್ರೇಕ್ ಹಿಡಿದ್ರು ಡಾಮಾರ್ ಅಷ್ಟೇ, ಹೊಡೆದೋಯ್ತು, ಅಷ್ಟೇ ಜೀವನ. ಹಂಗಾಗ್ಬಿಡುತ್ತೆ ನಿಮ್ಮದು ಕತೆ. ಟೈರ್ ಪ್ರೆಷರ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಎಲ್ಲ ಸಣ್ಣದೇ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಆಕ್ಸಿಡೆಂಟ್ ಆಗಿ ಕೈಕಾಲು ಕಳ್ಕೊಳ್ಳೋರು, ಜೀವ ಕಳ್ಕೊಳ್ಳೋರು ಎಲ್ಲರೂ ಈ ಥರದ್ದೇ ನೆಗ್ಲೆಕ್ಟ್ ಮಾಡೋದು. ಸಣ್ಣದೇ ಹೆಲ್ಮೆಟ್ ಹಾಕಿಲ್ಲದೆ ಇರೋದು, ಬ್ರೇಕ್ಸ್ ಅಪ್ಗ್ರೇಡ್ ಮಾಡಲ್ಲ, ಟೈರ್ಸ್ ಯಾವುದೋ 10 ವರ್ಷ ಹಿಂದ್ಗಡೆ ಇರುತ್ತೆ. ಹಿಂಗೆ ಬಟ್ ಇವಾಗ ನಾನು 1000 ಕಿಲೋಮೀಟರ್ಸ್ ಓಡಿಸಿದ್ದೀನಲ್ಲ ಆಲ್ಮೋಸ್ಟು ಈ ಟೈರ್ಸ್ ಹಾಕ್ಸಿದ್ಮೇಲೆ. ಡ್ರೈ ಗ್ರಿಪ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ವೆಟ್ ಗ್ರಿಪ್ಪು ನೆಕ್ಸ್ಟ್ ಲೆವೆಲ್ಲು. ಸ್ವಲ್ಪ ಟೈರ್ಸ್ ಹೀಟ್ ಆಯ್ತು ಅಂದ್ಕೊಳ್ಳಿ, ಬ್ರೇಕ್ ಹಿಡಿದ್ರೆ ಹಂಗೆ ವೀಲ್ ಎತ್ಬಿಡ್ಬೇಕು, ಹಂಗೆ ಹಿಡಿಯುತ್ತೆ ಬ್ರೇಕು.
ಫಸ್ಟೇ ನಂದು 250 ಅವ್ರದ್ದು ಫುಲ್ಲಿ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸು ABS ಮಾಡೋದು. ಅದು ನೀನು ಎಷ್ಟು ಹಿಡಿದ್ರೆ ಅಷ್ಟು ಕರೆಕ್ಟಾಗಿ ಲಚ್ಚಕ್ಕಂತ ನಿಂತ್ಕೊಂಡ್ಬಿಡುತ್ತೆ. ಇಂಡಿಕೇಟ್ರ್ ಕೊಡೋಣ, ನೈಟಲ್ಲಿ ಏನು ಹೆಡ್ಲೈಟ್ ಬರೋದು ಅದು ಹಾಕ್ತೀಯಾ? ಅಯ್ಯಯ್ಯೋ. ಡ್ರೈ ಗ್ರಿಪ್ಪಲ್ಲಂತೂ ಸಕ್ಕತ್ತಾಗಿರುತ್ತೆ, ವೆಟ್ ಗ್ರಿಪ್ಪು ಚೆನ್ನಾಗಿದೆ. ಈ ಸ್ವಲ್ಪ ಆಫ್ ರೋಡಿಂಗು ಅದು ಇದು ಕೂಡ ಟೆಸ್ಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ನೀವು ಎಲ್ಲಿಗೋದ್ರೂ ಸಿಗುತ್ತೆ ಆಫ್ ರೋಡಿಂಗು. ಸೊ ಅಲ್ಲಿಗೆ ಹೋದರೆ ಟೆಸ್ಟ್ ಮಾಡಿದೆ ಫುಲ್ಲು. ವೆಟ್ ಗ್ರಿಪ್ ಕೂಡ ಐ ಆಮ್ ಇಂಪ್ರೆಸ್. ನಾನು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಇಟ್ಸ್ ರಿಯಲಿ ಗುಡ್. ನೀವು ಲದಾಖ್ ಏನಾದರೂ ತೊಗೊಂಡು ಹೋಗಬೇಕು ಅಂದರೆ ಈ ಟೈರ್ಸ್ ಹಾಕ್ಸ್ಕೊಂಡು ಹೋಗ್ಬೋದು, ನೀವು ಮ್ಯಾನೇಜ್ ಮಾಡ್ಬೋದು. ನೀವು ಸ್ವಲ್ಪ ಕ್ಲಚ್ಚು ಹೆಂಗೆ ಪ್ಲೇ ಮಾಡೋದು, ಕ್ಲಚ್ ಮತ್ತು ಆಕ್ಸಿಲರೇಟರಲ್ಲಿ ನೀವು ಕರೆಕ್ಟ್ ಮೇಂಟೈನ್ ಮಾಡೋಕ್ಕಾಗ ಬರುತ್ತೆ ಅಂದರೆ ಗಾಡಿನ ಆರಾಮಾಗಿ ತೊಗೊಂಡು ಹೋಗ್ಬೋದು. ಈಗ ಟೈರ್ ಹಾಕ್ಸ್ಕೊಂಡು ನೀವು ಗಾಡಿಗೆ ಏನಾಗೋದಿಲ್ಲ. ಕಾಣಿಸ್ತಾನೆ ಇಲ್ವಲ್ಲಪ್ಪ. ನನಗೆ ಭಯ ಆಗೋದಿದೆಯಪ್ಪ. ಹಿಂಗೆ ಹೋಗ್ತಾ ಇರುತ್ತೆ ಟ್ಯಾಂಕರು ಸ್ಟ್ರೈಟ್ಗೆ, ಅವನು ಝೀ ಅಂತ ಒಂದೇ ಸತಿ ಟರ್ನ್ ಹೊಡೆದ್ಬಿಡ್ತಾನೆ. ಹಂಗೆ ಅದೇ ಭಯ ಆಗೋದು ಯಾವಾಗಲೂ ಓಡಿಸ್ಬೇಕಾದ್ರೆ. ಇವ್ನಿಗೆ ಹೋಗ್ತಾ ಇರ್ತಾರೆ ನಡ್ಕೊಂಡು, ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಝೀ ಅಂತ ಬಂದ್ಬಿಡ್ತಾನೆ. ಫ್ರೀಡಮ್ ಅದು, ಫ್ರೀಡಮ್ 125 CNG ಗಾಡಿ ಇವರು. ಇದು ನಾನು ಸೆಕೆಂಡ್ ಟೈಮ್ ನೋಡ್ತಿರೋದು ರೋಡಲ್ಲಿ. ಸೇಲ್ ಆಗುತ್ತೆ, ಅದು ಪಕ್ಕ ಸೇಲ್ ಆಗುತ್ತೆ 100%. ಇಟ್ಸ್ ರಿಯಲಿ ಗುಡ್ ಕಾನ್ಸೆಪ್ಟ್ ಫ್ರಮ್ ಬಜಾಜ್. ಎಲ್ಲರೂ ಏನೇನೋ ಅನ್ಕೊಬಂದ್ಬಿಡೋದು, ಏನೋ ಇದು ಯಾವುದೋ ಕಾಲೇಜ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಥರ ಇದೆ, ಹಂಗೆ ಹಿಂಗೆ ತೆಗೆದ ಕೆಳಗಡೆ ಬಾಂಬ್ ಬಿಕ್ಕಿದ್ದಾರೆ ಹಂಗೆಲ್ಲ ಅನ್ಕೋಬೋದು. ಬಟ್ ಇಟ್ಸ್ ರಿಯಲಿ ಗುಡ್ ಕಾನ್ಸೆಪ್ಟ್. ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಹಂಗಂದ್ಬಿಟ್ಟು ಅಯ್ಯೋ ಪೆಟ್ರೋಲ್ ಗಾಡಿಗಳು ಬೆಂಕಿ ಹತ್ಕೊಂಡ್ರೆ ತುಂಬ ಇದೆ. ಹಂಗಂದ್ಬಿಟ್ಟು ಏನೋ ತೊಗೊಂಡಿಲ್ದೇ ಇದಾರ. ದೇರ್ ಇಸ್ ಆಲ್ವೇಸ್ ಎ ಪ್ರಾಬಬಿಲಿಟಿ ಫಾರ್ ಎವ್ರಿಥಿಂಗ್. ಹಂಗೆ ಅಂದ್ಬಿಟ್ಟು ನೀವು ಮಾಡಿಲ್ದೇನೆ ಇರ್ತೀವಿ, ನಾನು ತೊಗೊಳ್ಳೋದೇ ಇಲ್ಲ ಅಂದರೆ, ಸೇಲ್ ಆಗೋದಿಲ್ಲ ಅಂದರೆ ತಪ್ಪದು. ತೊಗೊಂತಾರೆ. ಎಷ್ಟೊಂದು ಟ್ಯಾಕ್ಸಿಗಳು ಇವಾಗ CNGದಲ್ಲೇ ನಡೀತವೆ. ವೆದರಪ್ಪ ಏನು ಸಕ್ಕತ್ತಾಗಿದೆ ವೆದರು. ಅಷ್ಟೊಂದು ಕೋಲ್ಡು ಇಲ್ಲ, ಅಷ್ಟೊಂದು ಹಾಟು ಇಲ್ಲ, ಸಕ್ಕತ್ತಾಗಿದೆ. ಒಳ್ಳೆ ತಣ್ಣಗೆ ಗಾಳಿ ಬೀಸ್ತೈತೆ. ಈ ಥರ ಇರೋ ವೆದರು ಅನ್ಸುತ್ತೆ ಹೋಗ್ಬಿಡೋಣ ಎಲ್ಲಾದರೂ ಅಂತ. ಬಟ್ ಆಮೇಲೆ ಗೊತ್ತಾಗುತ್ತೆ ಮನೇಲಿ ಅಪ್ಪ ಅಮ್ಮರು ಅಲ್ಲಿಂದನೇ TTDCಯಲ್ಲಿ ಕಳಿಸ್ತಾರೆ ಚಪ್ಪಲಿನ. ನಮ್ಮ ಕೈಯಲ್ಲಿ ಹೊಡ್ಸ್ಕೊಳ್ಳೋ ಅಷ್ಟು ಇಲ್ಲಪ್ಪ, ನೀನು ತಗೋ ಚಪ್ಪಲಿ ಕಳಿಸ್ತಾ ಇದ್ದೀನಿ, ನಿನಗೆ ನೀನು ಹೊಡ್ಕೊ ಅಂತ. ಸೊ ದಟ್ ಈಸ್ ಆಲ್ ಅಬೌಟ್ ಟೈರ್ಸ್. ಇನ್ನು ಹೇಳಿದಲ್ಲ ಆಲ್ಮೋಸ್ಟ್ ಆ ಇನ್ಫಾರ್ಮೇಷನು. ಸೊ ಅದ್ರ ರಿಲೇಟೆಡೇ ಇನ್ನು ಈ ಟೈರ್ ಕೂಡ ನನ್ನ ಟೈರ್ ಹಿಡ್ಕೊಂಡೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟು. ಸೊ ಜಾಸ್ತಿ ಏನಿಲ್ಲ ಇನ್ನು ಡೀಟೇಲ್ ರಿವ್ಯೂ ಅಂತ. ಲೈಫು ನಿಮಗೆ ಸಿಗ್ಬೋದು ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ. ಸೊ 10,000 to 15,000 ಅಂತೂ ಬಂದೇ ಬರುತ್ತೆ. ನಾನು ಎಷ್ಟೊಂದು ಜನ 17,000 14,000 ಕೂಡ ಓಡ್ತಿರೋ ನೋಡಿದ್ದೀನಿ ಈ ಟೈರ್ಸಲ್ಲಿ. ಸೊ ನಿಮ್ಗೆ ಲೈಫ್ ಅಂತ ಸಿಗುತ್ತೆ. ಸೊ ಅದಕ್ಕೇನು ತೊಂದರೆನೇ ಇಲ್ಲ. ನೆಕ್ಸ್ಟ್ ವೀಡಿಯೋ ನಾನು ಹೆಲ್ಮೆಟ್ ಮೇಲೆ ಮಾಡ್ತೀನಿ, ಯಾಕಂದರೆ ನಾನು ಹೆಲ್ಮೆಟ್ ಕೂಡ ತೊಗೊಂಡು 1 year ಆಯಿತು. ಆಲ್ಮೋಸ್ಟು February 1st 1 year ಆಗುತ್ತೆ. ಸೊ ತಗೊಂಡು 1 year ಆಗಿರೋದ್ರಿಂದ ಫಸ್ಟ್ ಆ್ಯನಿವರ್ಸರಿ ಅಲ್ವಾ, ಅದ್ರ ಮೇಲೆ ರಿವ್ಯೂ ಮಾಡೋಣ. ಹೆಂಗಿದೆ ಹೆಲ್ಮೆಟು, ಏನು ಎತ್ತ ಯೂಸ್ ಮಾಡಿದ್ದೀನಲ್ಲ ಇವಾಗ 1 year, ನಾನು ಹೇಳ್ತೀನಿ. ತುಂಬ ಇದೆ ಇದ್ರ ಬಗ್ಗೆ ಮಾತಾಡೋದು. ಸೊ ಹೆಲ್ಮೆಟ್ ವೀಡಿಯೋನೂ ಬರುತ್ತೆ.